ಓದೋಕ್ಕೆ ರೂಮಲ್ಲಿ ಕುತ್ಕೊಂಡು ಓದೋ ಅಂದರೆ ತೋರಿಸಿ ನೋಡಿ ಇವಾಗ ಒಂದು ಹೇಳ್ತೀನಿ. ಯಾವುದೇ ಕೇಳು ತಾಕದು ನಿನಗೆ ನೋಡಿದೆ ಏನು ಡೆಡಿಕೇಶನ್ ಕೊಟ್ಟು ಹೋಗ್ತಾನೆ ಅಂದರೆ ಲ್ಯಾಪ್ಟಾಪ್ ಹಿಡ್ಕೊಂಡು 2000 years ಅಂತ ಕೂತಿ ಆಗಲೇ ಎಲ್ಲ ಮರ್ಚಿಕ್ತಾವ ನೋಡಿ. ಮನ್ಸಿಲ್ವಂತೆ ಓದೋಕ್ಕೆ, ಮೇಲ್ಗಡೆ ಸೆಟಪ್ ಎಲ್ಲ ಹಾಕೋಣವನೆ ಓದೋಕ್ಕೆ ಮನ್ಸು ಬರಲ್ವಂತೆ ಅವನಿಗೆ. A few moments later ನೋಡಿ ಮಲಿಕೋ ನೋಡಿ ಆಯಿತು. ಹಾಂ ಮಲಿಕೋ ಆಯಿತು. ಸೆಟಪ್ ಎಲ್ಲ ಹಾಕಿ ಮಲಿಕೊಂತ ನೋಡಿ ಇಲ್ಲೇ ನಮ್ಮ ಎಮ್ಮೆ ಮರಿ ನೋಡಿ ಫೋನ್ ಹಿಡ್ದ ಬಂದ ಓದಕ್ಕೆ ಮೂಡೇ ಇಲ್ವಂತೆ. ಇದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದು ಎಷ್ಟು ನೋಡಿ. ಹೋದ್ರು ಅಂದರೆ ರೀಲ್ಸ್ ನೋಡ್ತಾರೆ. ಇಲ್ಲ ಬಂದು ತೋರಿಸ್ತೀವಿ ನೋಡಿ ಏನು ಮಾಡ್ತಾನಂತ ನೋಡಿ. ಅವನು ಏನು ಈ ಸುರಸುಂದರಾಂಗನಿಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಬ್ಯೂಟಿ ಏನು ಸೈಕಾಗವನೆ ಅಂತ ಎಲ್ಲ ಟ್ರಿಮ್ ಮಾಡ್ಕೊಂಡು ಕೂತಾನೆ. ಇವಾಗ ನೋಡಿ ಏನು ಡೆಡಿಕೇಶನ್ ಕೊಟ್ಟು ಹೋಗ್ತಾನೆ. ನಾಳೆ ಏನು ಔಟ್ ಆಫ್ ಆಗ್ತಾಯಿತ್ತು ಏನು ಮಾಡ್ತೀಯಪ್ಪ? ಆಯ್ತಾ ಅನ್ನು ಟೆನ್ಷನ್ ಇಲ್ಲ. ಅಲ್ಲಿ ಇನ್ನೊಬ್ಬನ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಏನು ಡೆಡಿಕೇಶನ್ ಕೊಟ್ಟು ಮಲಗ್ತಾನೆ ಅಂದರೆ ಅದೇ ನನ್ನ ಇವತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಕ್ಸಾಮಿಗೆ ಹೋದ್ರೆ ವೀಡಿಯೋ ಎಲ್ಲ ಮಾಡ್ಕೊಂಡು ನೋಡೋಣ. ಇವಾಗ ಗಣೇಶನ ರೂಮ್ ಹೋಗೋಣ ಬನ್ನಿ, ತೋರಿಸ್ತೀನಿ ಅವ್ರು ಏನು ಡೆಡಿಕೇಶನ್ ಕೊಟ್ಟು ಓದ್ತಾವ್ರೋ ಏನು ಮಾಡ್ತಾವ್ರೆ, ಪ್ರಿಪೇರ್ ಆಡ್ತಾವ್ರೋ ಒಂದು ಗೊತ್ತಿಲ್ಲ. ನೋಡೋಣ. ಹಾಂ ಎಲ್ಲಿ ಅಪ್ಪ ಮಕ್ಕಳು ನೋಡಿ ಪ್ರಿಪೇರ್ ಆಡ್ತಾವ್ರೆ. ಮಗ ಪ್ರಿಪೇರ್ ಆಡ್ತಾನೆ, ಅಪ್ಪ ರೀಲ್ಸ್ ನೋಡ್ತಾನೆ. ಹೋದ್ರು ಅಂದರೆ ಇಲ್ಲೆಲ್ಲ ತೆಗ್ದಿಟ್ಬಿಟ್ಟೋಗವ್ರೆ ಓದೋಕ್ಕೆ. ಮಾಡ್ಕೋತೀನಿ. ಆಯ್ತು ರಿಪೋರ್ಟ್ ಹೊಡ್ಕೋ, ಇನ್ನೊಂದು ಬೇಕಾದ್ರೆ ತೆಗಿತೀನಿ. ನಿನ್ನ ತಲೆ ಮೇಲೆ ಹೊಡ್ಕೋ, ನಿನ್ನ ತಲೆ ಮೇಲೆ ಹೊಡ್ಕೊಳ್ಳೋ. ಉಂಡ್ರು ಇವಾಗ ಉಣ್ತಿರೋ ಎಲ್ಲ ಸಾಂಬಾರು ಈಚಿಂದ ತಗೊಬಂದದ್ದು ತಿನ್ನೋದು. ಮಾಡೋಕೆ ಮೈ ಬರೋ ನನ್ನ ಮಕ್ಕಳು ಅಡುಗೆನ ಬೇಡ ನಂಬ್ರ ಮೇಲೆ ನಾವು ಮಾಡ್ಕೊಂಡು. ಇವನ್ಗೆ ಏನು ಮಾಡಿದಿರಿ? ಸಿಳ್ಳೆಗೆದಂಗೆ ಏನು ಮಾಡಿದ್ದೀರೋ? ಹೆಣ್ಮಗು ನಾವು ಮಾಡ್ಕೋತೀವಿ ಅಡುಗೆನ. ಹೌದು, ನಮ್ ಕೆಲಸ ಇಲ್ಲ. ಶೆಡ್ಗೆ ಬಾ. ನೀನು ಬೀಜ ಕಿತ್ತೊಡಿತೀನಲ್ಲ ನೋಡಿ. 4 ಜನ ಅಡುಗೆ ಮಾಡ್ತಾರಂತೆ. ಹಾಂ ಏನು ಆಮ್ಲೆಟು ನಿಂದು? ಗಣೇಶ್ ನೀರು ಬಾಟ್ಲು ಬೇಡವಾ? ಯಾಕೆ? ಹಾಂ ಹೇಳ್ಬೇಕು ತಾನೇ ನೀನು ಫೋನ್ ಮಾಡಿ. ಫೋನು ಮಾಡಿ ಹೇಳ್ಬೇಕಲ್ವೇನೋ? ಬೇಡ ಸ್ವಾಮಿ ತಿಂದ ಇವಾಗ ಬೆಳೆ ಸಾಂಬಾರು ಅನ್ನ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಏಯ್ ಮರಿ, ಅದು ಬಿಟ್ಬಿಟ್ಟು ಏನಾರ ಕೆಲಸ ಇದ್ರೆ ನೋಡು. ಹಾಂ ಇವನ್ ನೋಡಿ, ನನ್ನ ಕೆಲಸ ಏನಿಲ್ಲ. ನಾವು ಸ್ವಲ್ಪ ಇವಾಗ ಕಂಟೆಂಟ್ ತಗೋತೀವಿ, ಆಮೇಲೆ ಓದಕ್ಕೆ ಕೂತ್ಕೋತೀವಿ. ಇದೆಂಥ ಭೋಜನವಿದು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು. ಗೊತ್ತಿಲ್ಲ. ನಂಗೆ ಯಾಕೆ ಗೊತ್ತಾ ಹೆಸ್ರು ಹೇಳಲ್ಲ? ಗೊತ್ತು ತಾನೆ ಹೆಸ್ರು ಏನು ಕೇಳಲ್ಲ ಅಂತ. ಏನು ಹೆದರಿಕೆ? ಯಾರು ಗಣೇಶ ಜಾಯ್ನ್ ಐತೇನೆ? ಹಾಂ ಯಾಕೋ ಬಲ್ಕೋ ಆದರೂ ಆ ಕ್ಯಾಟ್ರಿನ್ ಡ್ರೆಸ್ ಅಂತೂ ಬಿಡಲ್ಲ ಅಲ್ವೇ? ಬ್ರೈಟಾ
ಹಾಕೊಂಡು ಉಜ್ಜಾಡ್ಬೇಕು. ಆ ಕ್ಯಾಟ್ರಿಂಗ್ ಒಂದು ಡ್ರೆಸ್ ಮಿಸ್ ಆಯ್ತು ಅಂತ ಬೇರೆ ಹುಡುಕ್ಬೇಕು, ಅವ್ನು ಚೆನ್ನಾಗಿರ್ತದೆ. ಗಣೇಶ್ ಇದೆಂತ ಭೋಜನವಿದು, ಬಕಾಸುರರ ಭೋಜನವಿದು. ಗಣೇಶ್ ಏನೋ ಬಲ್ಕಿಂಗ್ ನಿಂದು ಮೊಸರು ಹಾಕೊಂಡು ಊಟ ಮಾಡ್ತಿಲ್ಲ. ಮೊಟ್ಟೆ ಮೊಸರು ಏನು ಜಿಮ್ಮಲ್ಲಿ ಓದ್ತಿದ್ದಾರೆ ನೋಡೋಣ. ಇವನ್ ನೋಡಿ ಬೇಬಿ ನೀನ್ ಎಷ್ಟ್ ಕೆಜಿ ಇದೆಯಾ? 50 kg ಇದೀನಿ ಬೇಬಿ. ಅಷ್ಟೇನಾ? ಹ್ಞೂ, ನೀನೆಷ್ಟು kg ಇದೆಯಾ? ನಾನು 110 kg ಇದೀನಿ ಬೇಬಿ. ಹೌದಾ, ಹೇಗೆ? ಯಾಕಂದ್ರೆ ನೀನ್ ನನ್ ಮನ್ಸಲ್ಲಿ ಇದೆಯಲ್ಲ. ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಕಳು ತವಾಡ್ ನಾನು ಅಷ್ಟೇ. ಶುಭರಾತ್ರಿ.